ಹಲೋ, ಯಾರು? ನಾವ್ ಯಾರಾದ್ರೂ ನಿನ್ಗೇನು? ಮರಿಗೌಡ ಅಲ್ಲಿಗೆ ಬರ್ಬೇಕು ಅಂದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಕೊಡಕ್ಕಾಗಲ್ಲ. ಕೊಡಲ್ಲ ಅಂತಾನೆ ಬಾಸ್. ದಬಾಯಿಸ್ಲಾ, ಇಲ್ಲ ಅಂದ್ರೆ ಅವನ್ ಜೀವ ತೆಗೆದು ಬಿಡ್ತೀವಿ ಅಂತ ಎದುರಿಸು. ನಮ್ಗೆ ಹಣ ಮುಖ್ಯ ಅಲ್ಲ, ನೀನ್ ಅಲ್ಲಿ ಹೋಗ್ಸಿರೋದು ಮುಖ್ಯ. ಹೌದೌದು. ಅಮೌಂಟ್ ಕಡಿಮೆ ಮಾಡು. ಒಂದು ಕಮ್ಮಿ ಕೊಡು. ಏನಂತಪ್ಪ ದಿಢೀರ್ ಅಂತ 1 ಲಕ್ಷ ರೂಪಾಯಿ ಕಮ್ಮಿ ಮಾಡ್ಬಿಟ್ಟ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪಾರ್ಟಿ ಕ್ಲೋಸ್ ಮಾಡ್ತೀವಿ ಅನ್ನೋರು ನೋಡಿದೀವಿ. ಇವನೇ ರೇಟ್ ಕಡಿಮೆ ಮಾಡ್ಕೊಂಡ್ ಬರ್ತಾನೆ. ಕೊಡಿ, ನಾನು ಮಾತಾಡ್ತೀನಿ. ಹಲೋ ಮಿಸ್ಟರ್ ಕಂಟ್ರಿ ನಾಯಿ. ಬಾಸ್ ನಾಯಿ ಕರೆಕ್ಟ್ ಆಗಿ ಹೇಳ್ದ ಬಿಡು. ಆ ಬಾಡಿಗೆ 4 ಲಕ್ಷ ರೂಪಾಯಿ ವೇಸ್ಟ್ ಕಣ. 4 ಲಕ್ಷ ಕೊಡಕ್ ಆಗಲ್ಲ ಅಂತಾನೆ ಬಾಸ್. 1 ಕಟ್ ಮಾಡ್ಕೊಂಡು 40,000 ರೂಪಾಯಿ ಕೊಡಿ ಅಂತ ಕೇಳೋ. ಸರಿ, 1 ಕಮ್ಮಿ ಮಾಡ್ಬಿಟ್ಟು 40,000 ರೂಪಾಯಿ ಕೊಡ್ತೀರಾ? 40,000 ರೂಪಾಯಿನ ಅಷ್ಟೆಲ್ಲ ಕೊಡಕ್ಕಾಗಲ್ಲ ಕಣ. ನೀನ್ ಬಾಡಿಗೆ 40,000 ಕೊಡಲ್ಲ ಅಂತ ಅವ್ರಲ್ಲೂ. ನೀನ್ ಯಾವ ಸೀಮೆಯಲ್ಲಿ ಯಾಕೇರು? ನೀನ್ ಸತ್ತಾಗ 4 ಜನ ಸಿಗಕ್ಕಿಲ್ಲ ಹೊರಕ್ಕೆ. ನೀನೇ ಮಸಾಣಕ್ಕೆ ಹೋಗಿ ನೀನೇ ಗುಂಡಿ ತಕ್ಕೊಂಡು ಮಂಕೆ ಬಿಡ್ಬೇಕು. ಬೇವರ್ಸಿ ಇನ್ನೂ 1 ಕಟ್ ಮಾಡ್ಕೊಂಡು 4,000 ರೂಪಾಯಿ ಕೊಡಿ ಅಂತ ಕೇಳು. ಎಸ್ ಬಾಸ್. ಏನು 4,000ನ? ಏನು ಇದೇನು ಇವರಪ್ಪ ಇಷ್ಟೊಂದು ಚೀಪಾ? 4,000 ರೂಪಾಯಿ ಕೇಳ್ತಿದ್ದೇನೆ. ಒಂದ್ ಕೆಲಸ ಮಾಡು, 1 ಕಟ್ ಮಾಡು, 400 ರೂಪಾಯಿ ಹೇಳು. ಓಕೆ. ಹಲೋ ಕಿಡ್ನಾಪ್ ನಾಯಿ, 400 ರೂಪಾಯಿ ಕೊಡ್ತೀನಿ ಕಣ. 400 ರೂಪಾಯಿನಾ? ಸರ್, ಅವನ್ ಎತ್ಕೊಂಡು ಬಂದಿರೋ ಟೆಂಪೋ ಬಾಡಿಗೆ 600 ರೂಪಾಯಿ ಆಗಿದೆ ಸರ್. ಜೊತೆಲಿ ಕನ್ವೆನ್ಸ್ ಬಾಟಾ 300ಕ್ಕಿಂತ ಜಾಸ್ತಿ ಆಗಿದೆ ಸರ್. 4,000 ರೂಪಾಯಿ ಕೊಟ್ಬಿಡಿ ಸರ್, ಚೌಕಾಸಿ ಮಾಡ್ಬಿಡಿ. ಅಳಬೇಡ, ಜಾಗ ಹೇಳು, ತಂದು ಕೊಡ್ತೀನಿ. ಹಲೋ ಮನು ಮನು ಮನು, ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಯಾಕೋ? ಆ ದಡಿಯನ್ಗೋಸ್ಕರ ನಮ್ಮ ಪ್ರಾಣ ಒತ್ತೆ ಇಡದ. ಅವನ ಲವರ್ ಡ್ಯಾಡಿ ಕಣ. ನಿನ್ ಲವರ್ ಡ್ಯಾಡಿ ನನ್ಗೇನಾಗ್ಬೇಕಾಗಲ್ಲ? ಅವಳಿಗೆ ಅದಕ್ಕೆ ಅಲ್ವಾ? ಅಂದ್ರೆ ನೀನ್ ಬ್ರದರ್ ಅಂದ್ಮೇಲೆ ಅವಳಿಗೆ ಅದಕ್ಕೆ ತಾನೆ. ಇದೊಂದು ಅಸ್ತ್ರ ಇಟ್ಕೊಂಡು ಗುಮ್ಮುತ್ತಾ ಇದೆಯಾ ನೀನು? ಇಟ್ಸ್ ಓಕೆ, ಕಮ್ ಆನ್ ಮ್ಯಾನ್. ಯಾರು? ನೀನ್ ಕುಡ್ಯಾ? ಇಲ್ಲಪ್ಪ, ನಾನು ಕುಡಿಲ್ಲ. ಮತ್ತೆ ಯಾರು ಬರ್ಬೋದಾ? 1 ನಿಮಿಷ ಯಾರು? ಹಲೋ, ನೀನು ದೆವ್ವನ ಇಲ್ಲ ಮನುಷ್ಯನ? ಮನುಷ್ಯರೇ. ಯಾವನೇ ಅವನು? 4,000 ರೂಪಾಯಿ ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಕೊಡ್ತಾ ಇದೆಯಾ? ಬೇಗ ಬಂದು ತಗೊಂಡು ಹೋಗಯ್ಯ. ಹೋಗ್ 4,000 ರೂಪಾಯಿ ಇಸ್ಕೊಂಬ. ಏಯ್, ಮುಚ್ಕೊಂಡೋಗೋ ಮುಖಾನ. ಇವಾಗ ಮನುಷ್ಯರು ದೆವ್ವ ತರನೇ. ಸುಮ್ಮನೆ ಎದುರ್ಕೋಬೇಡ, ನನಗೂ ಉತ್ತರ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಮೊದಲು ಮಾಂಸ ತೋರ್ಸು. ಮನೆಯಲ್ಲಿ ಮಾಂಸ ತೋರ್ಸು. ಮನಿ ಮಾಂಸ್ ಮನಿ ಮಾಂಸ್ ಮನಿ ಮಾಂಸ್. ಯಾಕೆ ಮನೆ ಮನೆ ಬಡ್ಕೋತಿಯಾ? ನಿನ್ಗೆ ಮನಿ ತಾನೇ ಬೇಕು? ಮೊದಲು ಮಾಂಸ ತೋರ್ಸು, ಆಮೇಲೆ ಮನಿ ಕೊಡ್ತೀನಿ. ಇಲ್ಲಿದೆ ನೋಡು, ಸಿ ಮಾರಿಷಸ್ 4,000 ರೂಪೀಸ್. ಮನಿ ಸಿಕ್ತಲ್ಲ, ನಿನ್ ಮಾಂಸ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕ್ಲಾ? ಇರಿ, ಕಳಿಸ್ತೀನಿ. ಮನು, ಈ ವಾಯ್ಸ್ನ ಎಲ್ಲೋ ಕೇಳಿದೀನಿ ಕಣ ನಾನು. ವಾಯ್ಸ್ ಎಲ್ಲಿ ಕೇಳಿದ್ರೆ ಏನೋ? ನಮ್ಮ ಮಾವ ಮುಖ್ಯ ಅಲ್ವಾ, ಅವ್ರು ಬರ್ಲಿ. 4,000 ರೂಪಾಯಿ ಹೇಳಿದೆಲ್ಲ ಜ್ಞಾಪಕ ಇದೆಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಮನೇಲಿರೋರ್ಗೆ ಅನುಮಾನ ಬರಬಾರ್ದು. ಓಕೆ? ಅಳಿಬಯ್ಯ, ಮೆಲ್ಗೆ ಮೆಲ್ಗೆ ಬತ್ತಿಗೆ ಯಜಮಾನ್ರೆ. ಇವರಿಬ್ರು ನನ್ನ ಮಗಳೇ. ಯಾರು ಪರ್ಸನಾಲಿಟಿ ನೋಡಿದ್ರೆ ಇವಳೇ ಇರಬೇಕು. ಸರ್, ನಿಮ್ಗೆ ಸೆಕ್ರೆಟರಿ ಯಾರು ಮಗಳು ಯಾರು ಅಂತ ವ್ಯತ್ಯಾಸ ಗೊತ್ತಾಗಲ್ವಾ? ಇವರೇನೆ ಮಗಳು. ಅಯ್ಯೋ ಅದು ಅಳಿಯಂದ್ರ. ಹಾಗಾದ್ರೆ ನಾನು? ಓಹೋ, ನೀವ್ ಅಳಿಯಂದ್ರು, ಇವ್ರು ಡ್ರೈವರು. ಅದು ತಲೆಗೆ ಏಟ್ ಬಿದ್ದಿತ್ತಲ್ಲ, ಮೆದ್ಲು ಅರ್ಧ ಆಪ್ ಆಗ್ಬಿಟ್ಟದೆ. ಇಂದು ಬಾರಮ್ಮ, ನನ್ ಮೈ ತಗೋಬೇಕು, ನನ್ ಬೆಡ್ರೂಮ್ ತೋರ್ಸು. ಇದೇನಿದು, ಕಣ್ಣು ಕಾಣಿಸಲ್ವಾ ಇವನಿಗೆ? ಅಲ್ಲ ಕಣೋ, ಇವ್ನು ನಿಜವಾಗ್ಲೂ ಮರ್ತು ಬಿಟ್ಟಿದಾನ ಅಥವಾ ಮರ್ತಿರೋ ತರ ಆಕ್ಟ್ ಮಾಡ್ತಿದ್ದಾನ? ಅಲ್ಲ, ಇವ್ರು ಯಾವಾಗ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದೇ ಅಲ್ವಾ? ಡ್ಯಾಡಿ 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 ಡ್ಯಾಡಿ, ನಾನು ಶಾಪಿಂಗ್ ಹೋಗ್ಬೇಕು. 500 ರೂಪೀಸ್ ಕೊಡು. ಅಯ್ಯೋ ನನ್ ಮಗನೇ, 500 ರೂಪೀಸ್ ತಗೊಂಡೋಗಿ ಏನ್ ಶಾಪಿಂಗ್ ಮಾಡ್ತೀಯಾ? ನಾನು ನಿನ್ಗೆ 5,000 ರೂಪೀಸ್ ಕೊಡ್ತೀನಿ.
ತಗೊಂಡೋಗಿ ಶಾಪಿಂಗ್ ಮಾಡು. ಇಷ್ಟೆಲ್ಲ ನನಗೇನೇನೆ ಡ್ಯಾಡಿ? ಹಾ ಸಾಕಾಗ್ಲಿಲ್ಲ ನಾನು ಇನ್ನೂ 50,000 ರೂಪಾಯಿ ಕೊಡ್ತೀನಿ. 5,000. ಇಷ್ಟು ದೊಡ್ಡ ಆಸ್ತಿನ ಕರಗಿಸೋದು ಹೆಂಗೋ ನಾನು ನೀನು ನಿಧಾನ ಕರಗಿಸೋಣ ಏನಂತ್ಯಾ? Thank you, ಡ್ಯಾಡಿ. ಏ ಸೆಕ್ರೆಟರಿ ಬಾಯ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಮೇಲೆ ಹೇಳುವಂತೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದೆ? 16 ಕೋಟಿ 80 ಲಕ್ಷ. ಎಷ್ಟದೆ? 16 crores 80 lakhs. ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಕೆಜಿ ಬಂಗಾರ ಅದೇ? ಯಾಕೆ ಸರ್? ನಿಮ್ಗೆ ಗೊತ್ತಿದೆಯಲ್ಲ? ಆನ್ಸರ್ ಟು ದಿ ಪಾಯಿಂಟ್. ಕೇಳಿದ್ದು ಕೂತ್ರ ಹೇಳು. ನಿನಗೆ ಗೊತ್ತಿಲ್ಲ ತಲೆಗೆ ಏಟ್ ಬಿದ್ದು ಮೆದ್ಲು ಮದ್ದಿದ್ದ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಸರ್ಕೊಂಡು ಸ್ವಲ್ಪ ಮರು ಜಾಸ್ತಿ ಆಗ್ಬಿಟ್ಟದೆ ಅಂತ? ಯೂನಿಯನ್ ಬ್ಯಾಂಕ್. ಅದೊಂದೇ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ ಬೇರೆ ಇನ್ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ? ಅದೊಂದೇ ಬ್ಯಾಂಕ್ ಅಲ್ಲಿ ಸರ್. ಹಂಗಾರೆ ನಾಳಿಕೆ ಎಲ್ಲಾದ್ರೂ ದುಂಡು ಮಾಡ್ಕೊಂಡು ಬಾಚ್ಕೊಂಡು ಬೋಳ್ಕೊಂಡು ತಗೊಂಬಂದ್ಬಿಡು. ಬರ್ತಾ ಬರ್ತಾ ಮಾವ ಈ ನಡವಳಿಕೆನೇ ಸರಿ ಇಲ್ಲ. ಎಣ್ಣೆ ಹೊಡಿತಾರೆ, ದಮ್ ಹೊಡಿತಾರೆ, ಎಲ್ಲ ಮಾತು ಐಸಿಟ್ಟಂಗೆ. ಹೌದು, ನನಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗಿದೆ. ಅದೇ ಇದೇನ್ ಸಿಲ್ಕು ಇಷ್ಟೊಂದು ಡಲ್ ಆಗಿ ಬರ್ತಾ ಇದ್ಯಾ? ನೈಟ್ ಎಲ್ಲ ಮಾವ ಏನಾರು ಕಾಟ ಕೊಟ್ರ? ರಾತ್ರಿ ಹೊತ್ತಾಕೆ ಹಗಲು ಹೊತ್ತೆ ಕೊಡ್ತಿದ್ದಾರೆ. ವಾಟ್ ಯು ಮೀನ್ ಸರ್? ಬ್ಯಾಂಕ್ ಇರೋ ಹಣನೆಲ್ಲ ಡ್ರಾ ಮಾಡು ಅಂತಿದ್ದಾರೆ. ಲಾಕಲ್ ಇರೋ ಜ್ಯುವೆಲ್ಸ್ ತಗೊಂಡ್ ಬಾ ಅಂತಿದ್ದಾರೆ. ಅವ್ರು ಯಾವತ್ತೂ ಹೇಳಿರ್ಲಿಲ್ಲ. ನನ್ಗೆ ಯಾಕೋ ಅನುಮಾನ ಆಗ್ತಿದೆ. ನನಗೂ ಅಷ್ಟೇ. 10 ರೂಪಾಯಿ ಕೇಳಿದ್ರೆ ಕೊಡ್ತಾನೆ ಇರ್ಲಿಲ್ಲ. ಅವ್ರಿಗೆ 500 ಕೇಳಿದ್ರೆ 5,000 ಕೊಟ್ಟು ಶಾಪಿಂಗ್ ಹೋಗು ಅಂತಾರೆ. ಅಯ್ಯೋ, ಅವ್ರ ತಲೆಗೆ ಏಟ್ ಬಿದ್ದು ಹಳೇದ್ನೆಲ್ಲ ಮರ್ತ್ ಹೋಗಿದ್ದಾರೆ ಅಂತ ಹೇಳಿದಾರೆ ಡಾಕ್ಟ್ರು. ನೀವ್ ಯಾಕೆ ಸುಮ್ನೆ ಅವ್ರ ಮೇಲೆ ಅನುಮಾನ ಪಡ್ತೀರಾ? ಇಲ್ಲ ನಂದು, ದೇರ್ ಇಸ್ ಸಮಥಿಂಗ್ ರಾಂಗ್. ಅವ್ರು ನಿಜವಾಗ್ಲೂ ಹಳೇದ್ನೆಲ್ಲ ಮರ್ತಿದಾರಾ ಇಲ್ಲ ಮರ್ತಿರೋ ತರ ಆಕ್ಟ್ ಮಾಡ್ತಿದಾರ? ನಾನು ಇವನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಆಚಾರ್ಯ ಒಂದ್ ಅರ್ಧ ಗಂಟೆ. ನಿನ್ನ ರಿಲೀಸ್ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿನ್ನ ಮಗಳ ಹೆಸರಲ್ಲಿರೋ ಸಣ್ಣ ಪುಟ್ಟ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟಂಗೆ ಇದರಲ್ಲಿ ಟೈಪ್ ಮಾಡ್ತಿದ್ದೀನಿ. ನೀನ್ ಇದಕ್ಕೊಂದು ಸಿಗ್ನೇಚರ್ ಹಾಕಿ ಕೊಟ್ಬಿಟ್ರೆ ನಿನ್ ದಾರಿ ನಿಂದು, ನನ್ ದಾರಿ ನಂದು. ಮಾಡ್ಲಿಲ್ಲ ಅಂದ್ರೆ ಏನ್ಲ ಮಾಡಿಯೇ ಸೈಲೆಂಟ್ ಆಗಿ ಸೈನೈಟ್ ಕೊಟ್ಬಿಟ್ಟು ಸಾಯಿಸ್ಬಿಡ್ತೀನಿ. ಗೊತ್ತಿಲ್ಲ? ಅದೇನೋ ಗೊತ್ತಿಲ್ಲ. ದೂರದಲ್ಲಿದ್ದಾಗ ನಿನ್ನ ಓಡ್ದು ಕೊಂದಾಕ್ಬಿಡ್ಬೇಕು ಅನ್ನಿಸ್ತದೆ. ಅದೇ ಹತ್ತಿರದಿಂದ ನೀನ್ ನೋಡಿದಾಗ ನನಗ್ ಬೊಯ್ಯಕ್ಕೂ ಮನ್ಸು ಬರಕ್ಕಿಲ್ಲ ಅಂತದೆ. ಬ್ಲಡಿ ಇಂಡಿಯನ್ ಸೆಂಟಿಮೆಂಟ್. ನಾವ್ ಯಾವ ದೇಶಕ್ಕೆ ಹೋದ್ರೂ ನಮ್ಮನ್ನ ಬಿಡಕ್ಕಿಲ್ಲ ಅಂತದೆ. ಬಡ್ಡೆ ಎತ್ತದು. ಏನ್ ಮಾಡೋದೀಗ? ಏನ್ ಮಾಡದ? ಡೂಪ್ಲಿಕೇಟ್ ಹೊಡೆದಾಕಿ ಒರಿಜಿನಲ್ ಕರ್ಕೊಂಡು ಹೋಗೋದು. ಓಕೆ ಅಂದ್ರೆ ಹೆಂಗೋ ಕಷ್ಟಪಟ್ಟು ತಪಸ್ಕೊಂಡ್ ಬಂದ್ಬಿಟ್ಟೆ. ನಡ್ರಿ ಮನೆಗೆ ಹೋಗೋಣ. ಸೂಪರ್ ಅಲ್ಲ? ಸರ್ ಪಂಚ ಆಗ್ತಾ ಇದೆ. ಎಲ್ಲಿ? ಸರ್ 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 ಎದೇಳಿ ಎದೇಳಿ. ಇನ್ನೇನು ಭಯ ಇಲ್ಲ. ನಿಮ್ ಡೂಪ್ಲಿಕೇಟ್ ಹೊಡೆದಾಕ್ಬಿಟ್ಟಿದೀವಿ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಮೆತ್ತಿಗೆ ಮೆತ್ತಿಗೆ. ಏಯ್ ನೀ ಏನಿಲ್ಲಿ? ನಿಮ್ಮಪ್ಪನ್ನ ನಿಮ್ಮ ಮಾವನ್ನ ಎತ್ತಾಕೊಂಬಂದವನು ನಾನೇ. ಸುಮ್ನೆ ಜೋಕಲ ಮಾಡಬೇಡ. ಇವನ್ಗೆ ನಮ್ಮ ಆಫೀಸಲ್ಲಿ ಸರಿಯಾಗಿ ಫೈಲ್ ನೋಡಕ್ ಬರ್ತಿರ್ಲಿಲ್ಲ. ಏನು ಸೀರಿಯಸ್ ಆಗಿ ಶೂಟ್ ಎಲ್ಲ ಮಾಡ್ತಿದ್ದೆ ನೀನು? ಅಯ್ಯೋ, ಮುಂದೆ ಬಂದ್ರೆ ನಿಮ್ 3 ಜನನು ಸುಟ್ಟಾಕ್ಬಿಡ್ತೀನಿ. ಶ್ರೀಧರ ನಾನು ನಿನ್ ಫ್ರೆಂಡ್ ಕೊಡು. ಈ ನನ್ನ ಮಕ್ಕಳ ಬೇಕಾದ್ರೆ ಸುಟ್ಟು ಬೂದಿ ಮೇಲೆ ಹಾಕ್ಬಿಡು. ಸರ್ ಏನ್ ಸರ್ ನೀವು? ನಾವು ಹೊಡೆದಿದ್ದು ಅವ್ರಿಗೆ ತಾನೆ. ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನೋಡು, ನಾವಿಬ್ರು ಎಷ್ಟು ಕಷ್ಟಪಟ್ಟು ನೀವು ಸೇವೆ ಮಾಡಿದೀವಿ. ಪಿಸ್ತೂಲ್ ನೋಡಿದ ತಕ್ಷಣ ಎದುರ್ಕೋತಾ ಇದೆಯಾ? ಮಿಸ್ಟರ್ ಗ್ಯಾಂಗ್ ಲೀಡರ್ ಇವ್ನು ಮಾದೇಗೌಡ ಅಲ್ಲ, ಮರಿಗೌಡ. ಅಲ್ಲ ಹೌದು ಅಲ್ಲ ಹೌದು ಹೌದು ಅಲ್ಲ ಹೌದು ಹೌದು. ಡ್ಯಾಡಿ ಆ, ಡ್ಯಾಡಿ ಡ್ಯಾಡಿ. ನೋಡ್ರ? Hey, don't touch me. I am not your father. I am small father. ಶ್ರೀಧರ ಇವರೆಲ್ಲ ಸೇರ್ಕೊಂಡು ನಮ್ಮನ್ನು ಯಾವ ಬರೆಸ್ತಾ ಇದಾರೆ ಕೊಡು. ನನ್ ಕಣ್ಣೋಡು ವಿಲಂತರ ಕಾಣಿಸ್ತಿಲ್ಲ. ನಾನ್ ಮಾದೇಗೌಡ. ಅಲ್ಲಿದ್ದ ನೋಡು ಮರಿಯಗೌಡ. ನನ್ನ ಮಗನೇ. ಡ್ಯಾಡಿ ಏ ಯಾಕೆ ಅದೇನು ಅವಳು ಹೀಗೆ ಓಡ್ತಾಳೆ ಹಾಗೆ ಓಡ್ತಾಳೆ. ಡ್ಯಾಡಿ. Don't touch me. I am not your father. Your father loafer.
ಐ ಆಮ್ ಮಾದೇಗೌಡ. ನಾನ್ ಕಣ ಮಾದೇಗೌಡ. ನಾನ್ ಮಾದೇಗೌಡ. ಬಾಯಿ ಮುಚ್ಚು ಮಾತಾಡಬೇಡ. ನೀನ್ ಬಾಯಿ ಮುಚ್ಚು ಮಾತಾಡಬೇಡ. ನಾನ್ ಮಾದೇಗೌಡ. ನಿಮ್ಮಿಬ್ರಲ್ಲಿ ಯಾರು ಮಾದೇಗೌಡ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಇಬ್ರು ಶೋಕ ಆಗ್ಬಿಡ್ತೀನಿ. ಯಾ ಮಾಯಗೋದ ಅಂತ ನಾನ್ ಕಂಡಿದ್ದೀನಿ. ಬ್ಲಾಕ್ ಮ್ಯಾನ್ ಹುಡ್ಸಿದ್ ಮಗಳ ಕೈಯಲ್ಲೇ ಕಂಡಿಡಿಯಕ್ಕಾಗ್ಲೇ ಇವನ್ ಕಂಡಿಡಿತಾನಂತೆ. ಕಾಲ್ಕೊಂಡು ಕೂತ್ಕೋ ಹೋಗ. ನೋಡು, ನನಗೆ ಚಕ್ರಗುಲಿದ್ರೆ ಹಾಕಿಲ್ಲ ಅಂತ ನಿನ್ ಗೊತ್ತಿಲ್ಲ. ಸಿಗಾಕೊಂಬಿಟ್ಟ ಇವನೇ ಮಾದೇಗೌಡ. ಅವ್ನು ತುದ್ ಮಾಡಿ ಜಸ್ಟ್ ಮಿನಿಟ್ ಪಾರ್ಟ್ನರ್. ಗಿಲಿ ಹೆಂಗೈತೆ ಬೈಗೆ? ಇವರೇ ನಮ್ ಬಾಸು. ನಾನೇ ಮಾದೇಗೌಡ. ಇವನ್ ಮಾದೇಗೌಡ. ನಾನ್ ಮಾದೇಗೌಡ. ಯಾಕೆ ಯಾವಾಗ ಕೈ ತಗೊಳ್ತೀಯ? ಕಾಲ ತಗೊಳ್ಳೋ. ಯೋ ಬ್ಯಾಡ್ಮನ್, ಈ ಫ್ಯಾಮಿಲಿಗೂ ನನಗೂ ಯಾವ ತರ ಸಂಬಂಧನೂ ಇಲ್ಲ. ನನ್ನೊಬ್ಬನ ಮಾತ್ರ ಏನು ಮಾಡ್ಬೇಡ. ನನ್ ಜೀವನದಲ್ಲಿ ತುಂಬಾ ಆಸೆ ಇದೆ, ಬಿಟ್ಬಿಡ. ಪಾಪಿ ಇದರ ಜೊತೆ ಇದ್ಬಿಟ್ಟು ಇವಾಗ ನಡುವಿನ ಕೈ ಬಿಡ್ತಾ ಇದೆಯಾ? ಮೊದ್ಲು ನಿಂದ ತೆಗಿತೀನಿ. That's good. You shut up. ಏನೇನು ಗೊತ್ತು ಏನಿಲ್ವಾ? ಇವಾಗ ಬಿಸಿ ಹೊಡಿತಾ ಇದೆಯಾ? ಪಿಸ್ತೂಲ್. ವೆರಿ ಗುಡ್. ನಂದು ಇಲ್ಲಿ ನೋಡು. ಪಿಸ್ತೂಲ್. ನಮ್ ತಾಯ ಉಲ್ಟಾ ಆಗ್ಬಿಡ್ತದೆ. ನಾ ಕೆಟ್ಬಿಡಿ ಬೇಗ. ನನ್ ಮಗ ನಮ್ಗೆ ಎಷ್ಟು ಕಾಟ ಕೊಟ್ಟಲ್ಲ. ನಾನೊಂದ್ 2 ಡೇಟ್ ಹಾಕ್ಲಾ? ಒಡಿ ಹೇಳ್ತೀನಿ, ನಂಗೆ ಗಲ್ಲಿದೆ. ವಾಟ್ ಬ್ಯಾಡ್ ಮ್ಯಾನ್, 10 ಜನ ನಿನ್ ಬೆನ್ನ ಹಿಂದೆ ಇದ್ಬಿಟ್ರೆ ನೀನ್ ದೊಡ್ಡದಾದನ? ಕೊಡಿಲಿ. ಏನಿದೆ ಇದ್ರಲ್ಲಿ? ಗುಂಡಿದ್ಯಾ? ಇದೆ. ಇದೆಯಾ? ತಿರುಗಿಸ್ಕೊಡು. ಆಗಿದೆ. ಏನಾಯ್ತು? ನನ್ ಕಡೆ ಏನ್ ಮಾಡ್ತಿದ್ಯಾ? ಅಯ್ಯ, ನಾ ಸುಮ್ನೆ ಹಾಗೆ ಪೋಸ್ ಕೊಟ್ಟೆ ಜಂಪ್ಸ್ ಮಾಡ್ತಾರ. ಏನು ತುಂಬಾ ತುಂಬಾ ಹಾರಾಡ್ತಿದ್ಯಾ? ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಏನಿದ್ದು? ಗನ್ ಶೂಟ್ ಮಾಡ್ತಿಲ್ಲ? ಇದ್ರಲ್ಲಿ ಬುಲೆಟ್ಸ್ ಇಲ್ಲ. ಬುಲೆಟ್ಸ್ ಇಲ್ವಾ? ಮತ್ತೆ ಖಾಲಿ ಪಿಸ್ತೂಲ್ ಕೊಟ್ಟೆ? ಸುಮ್ನೆ ಹೆದರ್ಸೋಕೆ. ಸುಮ್ಮನೆ ಎದುರ್ಸಕ್ಕೆ? ಓ ಮೈ ಗಾಡ್. ನಂದು ಸ್ಟಾಪ್. ಸ್ವಲ್ಪ ಸುಮ್ಮನೆ ನನ್ ಡಿಸೈಡ್ ಮಾಡ್ಬೇಡ. ಇದ್ರಲ್ಲಿಲ್ಲ. ಏನಿಲ್ದವ್ರು ಏನಂತೆ? ಕೈಯಲ್ಲಿ ಪಿಸ್ತೂಲ್ ಇದೆ, ಅಷ್ಟು ಸಾಕು. ಪಿಸ್ತೂಲ್ ಇಲ್ದವ್ರು ಪರವಾಗಿಲ್ಲ. ಬುಲೆಟ್ ಇಲ್ವಾ? ನೋ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಇದ್ರಲ್ಲಿ ಬುಲೆಟ್ ಹಾಗೆ ಇದೆ, ನಾನು ಏನು ಮಾಡಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ ಪಾಪಿ, ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲ. ಯಾವ್ದೋ ಡಬ್ಬ ಬಿಟ್ಟು ಮಾಡ್ಬಿಟ್ಟಿಯಲ್ಲ. ಏನಂದೆ? ನಾನೇನಂದೆ? ನಾನೇನು ಅಂದಿಲ್ಲ, ಎಲ್ಲ ಮರ್ತೋಯ್ತು. ಏನು ಅಂದಿಲ್ವಾ? ಸ್ವಲ್ಪ ಈ ಕಡೆ ಬಾ. ಏನು ಅಂದಿಲ್ಲ? ಹೇ ಮಿಲ್ಟ್ರಿ, ನೀನೇನ್ ಇಲ್ಲಿ? ಅಯ್ಯೋ, 1 ವಾರ ಆಯ್ತಲ್ಲ ಬಂದು. ಇದೇ ನೆಂಟ್ರ ಮನೆಗೆ ಬಂದವ್ರ ತರ ಹೇಳ್ತಾ ಇದೀಯಾ? ಚಡ್ಡಿಯಲ್ಲಿ ಬೇರೆ ಬಂದ್ಬಿಟ್ಟಿದ್ಯಾ? ಹೌದಲ್ಲ. ಏನ್ ಬಾತ್ರೂಮ್ ಇಂದ ಎತ್ಕೊಂಡ್ಬಂದ್ರ? ಎತ್ತರ ಕೈ. ಮಿಲ್ಟ್ರಿ, ಕೆಳಗಡೆ ಪಿಸ್ತೂಲ್ ಇದೆ, ತಗೊಂಡು ಸುಡು. ಯಾಕೆ? ನನಗೆ ಸುಡಕ್ ಬರೋದಿಲ್ಲ. ಸುಡಕ್ಕೆ ಬರಲ್ವಾ? ಮತ್ತೆ ಮಾತು ಮುಂಚೆ ಸುಟ್ಟು ಬಿಡ್ತಿದ್ದೀನಿ ಅಂತಲ್ಲ. ಏನ ರೊಟ್ಟಿ ಸುಡ್ತಿದ್ದೆ. ರೊಟ್ಟಿನ? ಮಿಲ್ಟ್ರಿಲಿ ಏನ್ ಮಾಡ್ತಿದ್ದೆ ನೀನು? ಅಡುಗೆ ಮಾಡ್ತಿದ್ದೆ. ಅಡ್ಗೆ ಮಾಡ್ತಿದ್ದ? ನಿನ್ನಿಂದ ಮಿಲ್ಟ್ರಿಗೆ ಅವಮಾನ. Thank God. Now fight will start. ಅಯ್ಯಯ್ಯೋ ಅಪ್ಪ
ಮಗನೇ ಮಗನೇ ಅಳಿಬಯ್ಯ ಅಳಿಬಯ್ಯ ಮಗನೇ ಅಳಿಬಯ್ಯ ಅಳಿಬಯ್ಯ ಯಾರಿಕ್ಕಿದ್ದು? ನಾನೇ ಇಕ್ಕಿದ್ದು. ಯಾಕ ವಿಶ್ವ? ಅಲ್ಲ ಕಣ ನನ್ ಮಗನೇ, ನನ್ ಮಗ ಇಲ್ಲಿದ್ದಾನೆ. ಆ ಡ್ರೈವರ್ ನೋಗಿ ಅಳಿಮಯ್ಯ ಅಂತ ತಪ್ಕೊಂಡಿದೀಯಲ್ಲ. ಅಯ್ಯೋ ಗ್ಯಾನ್ಗೆಟ್ ನನ್ ಮಗನೇ, ತಲೆಗೆ ಬಿತ್ತಿರೋದು 2 ಡೇಟು. ಆಗ್ಲೇ ನೀನು ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕು ನೋಡು. ನಾನ್ ತಪ್ಕೊಂಡಿರೋದು ನನ್ನ ಅಳಿ ಮೈನ, ನೀನ್ ತಪ್ಕೊಂಡಿರೋದು ಡೇವರ್ನ. ಸರಿಯಾಗಿ ಕಂಡ್ಬಿಟ್ಟು ನೋಡು. ಹುಚ್ಚಯ್ಯ ಬಾಯಿನ. ಯಾಕೆ? ನನ್ನ ಮಗ ಯಾರು ಅಂತ ನನಗೆ ಗೊತ್ತಿಲ್ವಾ? ತೋಲಾಂಡಪ್ಪ ಸ್ಟೂಪಿಡ್ ಫೆಲೋ. ಎಷ್ಟೋ ಧೈರ್ಯ ಅವನಿಗೆ. ತನ್ನ ಹೆಸರನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ, ಅಪ್ಪನ ಹೆಸರನ್ನು ಬದಲಾಯಿಸ್ಬಿಟ್ಟಿದ್ದಾನೆ. ಏನಂದ ಅವನ ಅಪ್ಪನ ಹೆಸರನ್ನ? ಕನಕದಾಸ ಅಲ್ಲ, ಕಣ್ಣೀರ್ ದಾಸ. ಸುಳ್ಳು ಸುಳ್ಳು ಬಗ್ಳ್ತೀಯ. ಮತ್ತೆ ನೀನ್ ಮಾತ್ರ ಮಿಲಿಟರಿ ಕಿಚನ್ ಅಲ್ಲಿ ಚಿಕನ್ ಸುಟ್ಬಿಟ್ಟು ವಾರ್ ಫೀಲ್ಡ್ ಅಲ್ಲಿ ಎಲ್ಮಿ ಸುಟ್ಟೆ ಅಂತ ಸುಳ್ಳು ಹೇಳಿಲ್ವಾ? ಕೊಡ್ತೀನಿ. ಎಲ್ಲಿ ನನ್ ಸುಳ್ಳು ನೋಡೋಣ. ನಾನು ಯಾರು ಅನ್ಕೊಂಡಿದ್ಯಾ? ನನಗೆ ಚೆನ್ನಾಗಿ ಗೊತ್ತು. ಏನ್ ನಿನಗೆ ಗೊತ್ತಿರೋದು? ನಿನ್ ಸುಡಕ್ ಬರಲ್ಲ ಅಂತ. ಓಲಿ ಬಿಡೋ ಅತ್ತಗೆ, ಯಾಕಂಗ್ ಕಿರಿಕಿರಿ ಮಾಡಿಯೇ? ನೀನ್ ಆ ವಯಸ್ಸಲ್ಲಿ ಆಡಿದ ಆಟ ಎಲ್ಲ ನಾನೇನ್ ನೋಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಅಷ್ಟಕ್ಕೂ ಅವ್ನ ಏನ್ ತೆಪ್ಪ ಮಾಡವ್ನೆ? ನಿನ್ ಮಗ ನನ್ ಮಗಳ್ ತಾನೇ ಲವ್ ಮಾಡವ್ನೆ. ಇಬ್ಬರಿಗೂ ಮದುವೆ ಮಾಡಿದ್ರಾಯ್ತು. ಮದುವೆ ಆದ್ಮೇಲೆ ಆದ್ರೂ ನೆಟ್ಗಿರೋದ್ ಕಲ್ತ್ಕೋ. ಓಕೆ, ಇನ್ನೇನೆಲ್ಲ ಆಯ್ತಲ್ಲ, ನಾನ್ ಬರ್ತೀನಿ. ಮನು, ನಾನ್ ಬರ್ತೀನ. ಬಾಯ್. ಏನ್ ಹೋಗ್ತಾ ಇದೀಯಾ? ನನಗೆ ಮಾಡಕ್ ಬೇಕಾದ ಕೆಲಸ ಇದೆಪ್ಪ, ಅದನ್ನೆಲ್ಲ ಮಾಡೋರು ಯಾರು? ನೋಡು ಹಾಗಂತ ದಿಢೀರ್ ಮೇಲೆ ಬಿಟ್ಟು ಹೋಗ್ಬಾರ್ದು. ಅಯ್ಯೋ, ನಾನೇನಾರು ಇಲ್ಲಿದ್ದೆ ಅಂದ್ರೆ ನಿಮ್ಮ ಅಪ್ಪನ ಕಾಟಕ್ ನನ್ನ ಆಯಸ್ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ನಾನ್ ಬರ್ತೀನಪ್ಪ, ನನ್ ಕೆಲಸ. ಅಲ್ಲಪ್ಪ, ನೀನ್ ಎಷ್ಟೇ ತರಲೆ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಗಿದೆ ಕಣಯ್ಯ. ನನ್ನ ಮಗ ಮನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ನಮ್ಮನ್ ಬಿಟ್ಟು ನೀನ್ ಎಲ್ಲಿ ಹೋಗ್ತೀಯಾ? ಇಲ್ಲೇ ಇರ್ಬೇಕು. ನಿಮ್ ಮನಸ್ಸಲ್ಲಿ ಇಂಥ ಭಾವನೆ ಬಂದಿದ್ದು ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಿದೆ ಸರ್. ಆದ್ರೆ ನಾನಿಲ್ಲಿ ಇರೋದು ಯಾವ ಅರ್ಥದಲ್ಲೂ ಸರಿ ಇಲ್ಲ ಸರ್. ನಾನ್ ಬರ್ತೀನಿ ಸರ್. ಬ್ರದರ್, ಟಚ್ ಮಾಡ್ಬಿಟ್ಟು ಸೆಂಟಿಮೆಂಟ್. ಏನಾಯ್ತು? ಇರ್ತೀನಿ ಬ್ರದರ್, ಇರ್ತೀನಿ.